ಕಾಂಗ್ರೆಸ್ ಪಕ್ಷದ ಅಗ್ರ ನಾಯಕಿಯಾದಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಶ್ರೀ ರಾಹುಲ್ ಗಾಂಧಿ ಅವರು ಜನಾದೇಶವನ್ನ ಒಪ್ಪಿಕೊಳ್ಳುವುದನ್ನು ಕಲಿಬೇಕು. ನಾವು ಪ್ರಜಾತಂತ್ರೀಯ ವ್ಯವಸ್ಥೆಯಲ್ಲಿದ್ದೇವೆ. ಈ ಪ್ರಜಾತಂತ್ರೀಯ ವ್ಯವಸ್ಥೆಯಲ್ಲಿ ಕರ್ನಾಟಕದ ಜನ ಕಾಂಗ್ರೆಸ್ಸಿಗೆ ಸ್ಪಷ್ಟವಾದಂಥ ಒಂದು ತಿರಸ್ಕಾರವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಬೇಡ, ಬಿಜೆಪಿ ಬೇಕು ಅನ್ನುವಂಥ ಸಂದೇಶವನ್ನು ಕಳಿಸಿದ್ದಾರೆ. ಸಿದ್ದರಾಮಯ್ಯ ಬೇಡ, ಯಡಿಯೂರಪ್ಪನವರು ಬೇಕು ಅನ್ನುವಂಥ ಸಂದೇಶವನ್ನು ಕರ್ನಾಟಕದ ಜನತೆ ಕಳಿಸಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈ ಒಂದು ಪರಾಭವವನ್ನು, ಈ ಒಂದು ತಿರಸ್ಕಾರವನ್ನು ಒಪ್ಪಿಕೊಂಡು 5 ವರ್ಷ ವಿರೋಧ ಪಕ್ಷದಲ್ಲಿ ರಚನಾತ್ಮಕವಾದಂಥ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಹಿಂಬಾಗಿಲಿನಿಂದ ಹೇಗಾದರೂ ಮಾಡಿ ಅಧಿಕಾರವನ್ನು ಹಿಡಿಯುವಂಥ ಷಡ್ಯಂತ್ರವನ್ನು ಮತ್ತು ಹುನ್ನಾರವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದರೆ ಕರ್ನಾಟಕದ 6.5 ಕೋಟಿ ಜನ ಮತದಾರರು ಅದನ್ನು ಸಹಿಸೋದಿಲ್ಲ. ಸರ್, ಹಾಗೇನೆ ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ, ಬಿಜೆಪಿ ಅವರು ರೆಸಾರ್ಟ್ ರಾಜಕಾರಣ ಮಾಡೋದ್ರಲ್ಲಿ ಮತ್ತೆ ಆಪರೇಷನ್ ಕಮಲ ಮಾಡೋದ್ರಲ್ಲಿ ಎತ್ತಿದ ಕೈ, ಹಾಗಾಗಿ ಏನೇನೋ ಅಜೆಂಡಾ ಇಟ್ಕೊಂಡು ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿದ್ರೆ ಗೊತ್ತಿಲ್ಲ. ಸೊ ನಮ್ಮ ಇದನ್ನ ಸ್ಟ್ರಾಟಜಿ ನಾವು ಮಾಡ್ತೀವಿ ಅಂತ ಮಾತನ್ನು ಹೇಳ್ತಿದ್ದಾರೆ. ನಾವು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಿನ್ನೆ ಸನ್ಮಾನ್ಯ ರಾಜ್ಯಪಾಲರನ್ನ ಭೇಟಿಯಾದ್ವಿ.